ನಮಸ್ಕಾರ, ವೆಲ್ಕಮ್ ಟು ನ್ಯಾಷನಲ್ ಟಿವಿ ಸ್ಪೆಷಲ್. ನಾನು ಪಲ್ಲವಿ ಇನ್ರಾಜ್. ದುಡ್ಡು ಇದ್ದವರಿಗೆ ಒಂದು ಚಿಂತೆಯಾದ್ರೆ ದುಡ್ಡು ಇಲ್ದವರಿಗೆ ಮತ್ತೊಂದು ಚಿಂತೆ ಅಲ್ವಾ? ಜೀವನವೇ ಹಾಗೆ. ಯಾರನ್ನ ಯಾವಾಗ ಎಲ್ಲಿಗೆ ಬೇಕಾದ್ರೂ ತಂದು ನಿಲ್ಲಿಸುತ್ತೆ. ಅದನ್ನ ಯಾರಿಂದಲೂ ಕೂಡ ತಡೆಯೋಕೆ ಸಾಧ್ಯನೇ ಇಲ್ಲ. ಈ ಸ್ಟೋರಿ ಕೇಳಿದ್ರೆ ನಿಜಕ್ಕೂ ನಿಮ್ಗೆ ಅಚ್ಚರಿಯಾಗಬಹುದು. 75 ಕೋಟಿ ಸಂಭಾವನೆ ಪಡೆಯುವ ವ್ಯಕ್ತಿಯೊಬ್ಬ ಲೌಕಿಕ ಬದುಕಿನ ಯಾವುದೇ ಜಂಜಾಟಗಳು ನನಗೆ ಬೇಡವೇ ಬೇಡವಪ್ಪ ಅಂತ ಸನ್ಯಾಸತ್ವವನ್ನ ಸ್ವೀಕಾರ ಮಾಡಿದ್ದಾರೆ. ಅಂದಹಾಗೆ ಅವರು ಬೇರೆ ಯಾರು ಅಲ್ಲ ನೋಡಿ, ಇಡೀ ಜಗತ್ತಿನ ಅತ್ಯಂತ ಶ್ರೀಮಂತ ಉದ್ಯಮಿ ಮುಖೇಶ್ ಅಂಬಾನಿ ಅವರ ಬಲಗೈಬಂಟ ಪ್ರಕಾಶ್. ದೇಶದಲ್ಲಿರುವ ಅತಿ ದೊಡ್ಡ ಮತ್ತು ಅತ್ಯಂತ ಪ್ರಭಾವಶಾಲಿ ಕಂಪನಿಗಳಲ್ಲಿ ರಿಲಯನ್ಸ್ ಇಂಡಸ್ಟ್ರಿ ಕೂಡ ಒಂದು. ಅಂಬಾನಿ ನಾಯಕತ್ವದಲ್ಲಿ ಈ ಸಂಸ್ಥೆಯು ಪೆಟ್ರೋಕೆಮಿಕ್ಸ್, ಚಿಲ್ಲರೆ ವ್ಯಾಪಾರ, ದೂರದರ್ಶನ ಮತ್ತು ಡಿಜಿಟಲ್ ಸೇವೆಗಳನ್ನು ಕೂಡ ಒಳಗೊಂಡಿದೆ. ಕೇವಲ ದೇಶದಲ್ಲಿ ಮಾತ್ರವಲ್ಲದೆ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ದೃಢವಾದ ನೆಲೆಯನ್ನ ಕಂಡುಕೊಂಡಿದೆ. ಇಂತಹ ದೈತ್ಯ ಕಂಪನಿಯನ್ನ ಮುನ್ನಡೆಸೋದು, ದೂರದೃಷ್ಟಿಯ ಹೆಗ್ಗುರಿಗಳನ್ನ ಕಾರ್ಯಗತಗೊಳಿಸೋದು ಅಷ್ಟು ಸುಲಭವಾದ ಮಾತೇ ಅಲ್ಲ. ಅದರ ಹಿಂದೆ ಸಮರ್ಪಿತ, ಸಮರ್ಥ, ನಿಷ್ಠಾವಂತ ಮತ್ತು ಅನುಭವಿ ವೃತ್ತಿಪರರ ದೊಡ್ಡ ತಂಡವೇ ಕೆಲಸ ಮಾಡ್ತಾ ಇದೆ. ಅಂತವರಲ್ಲಿ ಈ ಪ್ರಕಾಶ್ ಕೂಡ ಒಬ್ಬರಾಗಿದ್ರು. ಲೌಕಿಕ ಅಸ್ತಿತ್ವವೇ ಬೇಡವೇ ಬೇಡ ಅಂತ ತ್ಯಜಿಸಿ ಸನ್ಯಾಸತ್ವ ಸ್ವೀಕರಿಸಿದ್ದಾರೆ. ಅದಕ್ಕಾಗಿ ತಮಗೆ ಸಿಗ್ತಾ ಇದ್ದ ಒಂದಲ್ಲ ಎರಡಲ್ಲ ಬರೋಬ್ಬರಿ 75 ಕೋಟಿ ಸಂಬಳವನ್ನ ತೊರೆದಿದ್ದಾರೆ. ಅಂಬಾನಿ ಅವರ ರೈಟ್ ಹ್ಯಾಂಡ್ ಅಂತಲೇ ಬಿಂಬಿತಗೊಂಡಿದ್ರು. ರಿಲಯನ್ಸ್ ಇಂಡಸ್ಟ್ರಿಯ ಉಪಾಧ್ಯಕ್ಷರಾಗಿ ಕರ್ತವ್ಯವನ್ನ ನಿರ್ವಹಿಸ್ತಾ ಇದ್ರು. ಪ್ರಕಾಶ್ ತಮ್ಮ 63ನೇ ವಯಸ್ಸಿನಲ್ಲಿಯೇ ಕರ್ತವ್ಯಕ್ಕೆ ಗುಡ್ ಬಾಯ್ ಹೇಳಿದ್ರು. ಅದಾದ ಸ್ವಲ್ಪ ಸಮಯದಲ್ಲಿ ದೀಕ್ಷೆ ಪಡೆದು ಆಧ್ಯಾತ್ಮಿಕ ಜೀವನಕ್ಕೆ ಪ್ರವೇಶವನ್ನ ಮಾಡಿದ್ದಾರೆ. ಕಳೆದ ಏಪ್ರಿಲ್ನಲ್ಲಿಯೇ ಮಹಾವೀರ ಜಯಂತಿಯ ಸಂದರ್ಭದಲ್ಲಿ ಔಪಚಾರಿಕವಾಗಿ ದೀಕ್ಷೆ ಪಡೆದುಕೊಂಡಿದ್ದಾರೆ. ಅವರ ಹಾದಿಯಲ್ಲೇ ಪತ್ನಿ ನೈನಾ ಶಾ ಕೂಡ ಸಾಗಿದ್ದಾರೆ. ಪ್ರಕಾಶ್ ಕೆಮಿಕಲ್ ಇಂಜಿನಿಯರ್, IIT ಬಾಂಬೆಯಲ್ಲಿ ಮಾಸ್ಟರ್ ಡಿಗ್ರಿಯನ್ನ ಪಡೆದುಕೊಂಡಿದ್ದಾರೆ. ನೈನಾ ಪ್ರಕಾಶ್ ದಂಪತಿಗೆ 2 ಗಂಡು ಮಕ್ಕಳಿದ್ದಾರೆ. ಓರ್ವ ಪುತ್ರ ಕೂಡ ದೀಕ್ಷೆಯನ್ನ ಪಡೆದುಕೊಂಡಿದ್ದು ಮತ್ತೋರ್ವನಿಗೆ ಮದುವೆಯಾಗಿ 1 ಮಗು ಕೂಡ ಇದೆ. ರಿಲಯನ್ಸ್ ಇಂಡಸ್ಟ್ರಿಯಲ್ಲಿ ಪ್ರಕಾಶ್ ಹಲವು ಪ್ರಾಜೆಕ್ಟ್ಗಳಲ್ಲಿ ಕೆಲಸ ಮಾಡಿ ವಿಶೇಷ ಕೊಡುಗೆಗಳನ್ನ ನೀಡಿದ್ದಾರೆ. ಒಂದು ವರದಿಯ ಪ್ರಕಾರ ಅವರ ನಿವೃತ್ತಿ ಅಂತ್ಯದ ವೇಳೆಗೆ ಇವರ ವಾರ್ಷಿಕ ಸಂಬಳ 75 ಕೋಟಿ ರೂಪಾಯಿ ಎಂದು ವರದಿಯಾಗಿದೆ. ಸದ್ಯ ಮುಂಬೈನ ಬೋರಿವಳಿಯಲ್ಲಿ ವಾಸವಿದ್ದಾರೆ. ದೀಕ್ಷೆ ಪಡೆದ ನಂತರ ಭುವನ್ಜಿತ್ ಮಹಾರಾಜ್ ಎಂದು ಹೆಸರನ್ನ ಕೂಡ ಬದಲಾವಣೆ ಮಾಡಿಕೊಂಡಿದ್ದಾರೆ ಪ್ರಕಾಶ್. ಒಂದು ಕಾಲದಲ್ಲಿ ಕೋಟಿ ರೂಪಾಯಿ ಮೌಲ್ಯದ ಕಾರಿನಲ್ಲಿ ಓಡಾಡ್ತಿದ್ದ ಪ್ರಕಾಶ್ ಅವರು ಇಂದು ಬರಿಗಾಲಲ್ಲಿ ಒಂದು ಊರುಗೋಲು ಹಿಡಿದು ಶಾಂತಿ ಮತ್ತು ಸರಳತೆಯ ಮಂತ್ರವನ್ನ ಜಪಿಸ್ತಾ ಇದ್ದಾರೆ. ಇನ್ನು ಈ ವಿಷಯ ತಿಳಿತಾ ಇದ್ದಂತೆ ಸಾಮಾಜಿಕ ಜಾಲತಾಣದಲ್ಲಿ ಚರ್ಚೆ ಜೋರಾಗಿದೆ. ಕೋಟಿಗಟ್ಟಲೆ ಸಂಬಳ, ಬಿಡುವಿಲ್ಲದ ಜೀವನ ನೋಡಿ ಬೇಸರವಾಗಿರಬೇಕು. ಒಂದು ಕ್ಷಣವೂ ವಿಶ್ರಾಂತಿ ಇಲ್ಲದೆ ಗುರಿಗಳನ್ನ ತಲುಪುವ ಹಂಬಲ, ಪ್ರತಿಸ್ಪರ್ಧಿ ವ್ಯವಹಾರಗಳನ್ನ ಹೇಗೆ ಮೀರಿಸುವುದು ಎಂದು ಯೋಚನೆ ಮಾಡುತ್ತಾ ಮನಸ್ಸು ಏರಿಳಿತಗೊಳ್ಳುವುದು ಪಕ್ಕ. ಕೆಳಹಂತದ ಉದ್ಯೋಗಿಗಳಿಗೆ ವ್ಯವಹಾರ ಅಭಿವೃದ್ಧಿಯ ಬಗ್ಗೆ ತರಗತಿಗಳನ್ನ ತೆಗೆದುಕೊಳ್ಳುವುದು, ಹೀಗೆ ದಿನ ಕಳೆದು ಹೋಗ್ತಾ ಇದೆ. ನೀವು ಒಳ್ಳೆಯ ಕೆಲಸಗಳನ್ನ ಮಾಡಿದ್ದೀರಾ ಅಂತ ಪ್ರಕಾಶ್ ನೆಡೆಗೆ ನೆಟ್ಟಿಗರು ಕಮೆಂಟ್ ಮಾಡ್ತಿದ್ದಾರೆ.